ಪ್ರಶ್ನೆ 1. ನನ್ನ ಬಳಿ ವೋಟರ್ ಐ.ಡಿ. ಕಾರ್ಡ್ ಇದೆ, ಆದರೆ ವೋಟರ್ ಲಿಸ್ಟ್ನಲ್ಲಿ ನನ್ನ ಹೆಸರು ಇದೆಯೋ ಇಲ್ಲವೋ? ನಿಮ್ಮ ಹತ್ತಿರ ವೋಟರ್ ಐ.ಡಿ. ಕಾರ್ಡ್ ಇದ್ದರೆ ನೀವು ಮೆಸೇಜ್ನಲ್ಲಿ ಹೋಗಿ ECI ಎಂದು ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ವೋಟರ್ ಐ.ಡಿ. ಕಾರ್ಡ್ ID ನಂಬರನ್ನು ನಮೂದಿಸಿ 1950ಗೆ SMS ಮಾಡಿದರೆ ಒಂದು 5-10 ನಿಮಿಷದ ಒಳಗಡೆ ನಿಮಗೆ ಉತ್ತರ ಬರುತ್ತದೆ. ನಿಮ್ಮ ಬೂತ್ ಯಾವುದಿತ್ತು, ನಿಮ್ಮ ಕ್ರಮ ಸಂಖ್ಯೆ ಏನಿತ್ತು, ಎಲ್ಲ ವಿವರಗಳು ಅದರಲ್ಲಿ ಬರುತ್ತದೆ. ಪ್ರಶ್ನೆ 2. SIR ಮಾಡಿಸದಿದ್ದರೆ ಏನಾಗುತ್ತದೆ? SIR ಒಂದು ಎಲೆಕ್ಷನ್ ಕಮಿಷನರ್ನವರ ಒಂದು ವೆರಿಫಿಕೇಷನ್ ಆಗಿರುತ್ತದೆ. ನೀವು ಏನಾದರೂ SIRನಲ್ಲಿ ನೀವು ನಿಮ್ಮ ದಾಖಲೆಗಳನ್ನು ಕೊಟ್ಟು ನಮೂದಿಸಿಕೊಳ್ಳಲಿಲ್ಲ ಅಂದರೆ ನಿಮಗೆ ವೋಟ್ ಹಾಕುವ ಹಕ್ಕು ತೊಂದರೆಯಾಗುತ್ತದೆ. ಪ್ರಶ್ನೆ 3. SIR ವೆರಿಫಿಕೇಷನ್ ಮತ್ತು ನಾಗರಿಕತೆಗೆ ಅಂದರೆ ಸಿಟಿಜನ್ಶಿಪ್ಗೆ ಏನಾದರೂ ಸಂಬಂಧ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ನಿಮ್ಮ ವೋಟರ್ ಹಾಕುವ ಹಕ್ಕು ನಿಮಗೆ ಮತ್ತು ನಾಗರಿಕತೆಗೆ ಅಂದರೆ ಸಿಟಿಜನ್ಶಿಪ್ಗೆ ಯಾವುದೇ ಸಂಬಂಧ ಇಲ್ಲ. ಆದರೆ ಭಾರತದ ಸಂವಿಧಾನ ಏನು ಹೇಳುತ್ತದೆ ಅಂದರೆ ನಿಮಗೆ ವೋಟು ಹಾಕುವ ಹಕ್ಕಿಲ್ಲ ಅಂದರೆ ನೀವು ಭಾರತದ ನಾಗರಿಕರಲ್ಲ ಎಂದು. ಆದ್ದರಿಂದ ನೀವು ಇದನ್ನು ನಿಮ್ಮ ಮನೆಗೆ ಬರುವ BLO ಅಂದರೆ ಬೂತ್ ಲೆವೆಲ್ ಆಫೀಸರ್ಗೆ ಸೂಕ್ತವಾದ ದಾಖಲೆಗಳನ್ನು ಕೊಟ್ಟು ನೀವು ಇದನ್ನು ಮಾಡಿಸಿಕೊಳ್ಳುವುದು ಒಳ್ಳೆಯದು. ಪ್ರಶ್ನೆ 4. ನೀವು 2002ರ ವೋಟರ್ ಲಿಸ್ಟಿನ ಜೊತೆಗೆ ನೀವು ಲಿಂಕಿಂಗ್ ಅಥವಾ ಮ್ಯಾಪಿಂಗ್ ಮಾಡಿಸದಿದ್ದರೆ ಏನಾಗುತ್ತದೆ? ನೀವು 2002ರ ವೋಟರ್ ಲಿಸ್ಟಿನ ಜೊತೆಗೆ ನೀವು ಲಿಂಕಿಂಗ್ ಅಥವಾ ಮ್ಯಾಪಿಂಗ್ ಮಾಡಿಸಿಲ್ಲವೆಂದರೆ ನಿಮ್ಮ ವೋಟರ್ ಅಧಿಕಾರ ಏನಿರ್ತದೆ ಅದು ನಿಮ್ಮ ವೋಟರ್ ಲಿಸ್ಟಿಂದ ಅನುಮಾನಾಸ್ಪದ ವೋಟರ್ ಎಂದು ಅದನ್ನು ತಡೆ ಹಿಡಿಯಲಾಗುತ್ತದೆ ಮತ್ತು ನೀವು ಅದನ್ನು ಅಧಿಕೃತ ಮಾಡಿಸಬೇಕಾದರೆ ನಿಮ್ಮ ಪೂರ್ವಜರ ದಾಖಲೆಗಳು, ನಿಮ್ಮ ದಾಖಲೆಗಳು ಅದು ಇದು ಎಂದು ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ. ಆದ್ದರಿಂದ ನೀವು ಸುಲಭವಾಗಿ 2002ರ ಇಸವಿಯ ವೋಟರ್ ಲಿಸ್ಟಿಗೆ ಲಿಂಕಿಂಗ್ ಆ್ಯಂಡ್ ಮ್ಯಾಪಿಂಗ್ ಮಾಡಿಸುವುದು ಒಳ್ಳೆಯದು. ನನ್ನ ಹತ್ತಿರ ವೋಟರ್ ಕಾರ್ಡ್ ಇದೆ, ಆದರೆ 2002ನೇ ಇಸವಿಯ ವೋಟರ್ ಲಿಸ್ಟ್ನಲ್ಲಿ ನನ್ನ ಹೆಸರು ಕಾಣಿಸುತ್ತಿಲ್ಲ, ಏನು ಮಾಡುವುದು? ಆವಾಗ ನೀವು ನಿಮ್ಮ 2002ನೇ ಇಸವಿಯಲ್ಲಿ ನಿಮ್ಮ ತಂದೆ, ತಾಯಿ ಅಥವಾ ನಿಮ್ಮ ಸಂಬಂಧಿಕರು ಯಾರಿರುತ್ತಾರೆ ಅವರ ಹೆಸರನ್ನು ಹುಡುಕಿ ಅವರ ಮುಖಾಂತರ ನಿಮ್ಮ ಸಂಬಂಧವನ್ನು ಸಾಬೀತುಪಡಿಸಿ ನೀವು ಅದನ್ನು ಸರಿಪಡಿಸಿಕೊಳ್ಳಬಹುದು. ಪ್ರಶ್ನೆ 6. ನನ್ನ ಹತ್ತಿರ ವೋಟರ್ ಐ.ಡಿ. ಕಾರ್ಡ್ ಇದೆ, ಆದರೆ 2002ನೇ ಇಸವಿಯ ವೋಟರ್ ಲಿಸ್ಟ್ನಲ್ಲಿ ನನ್ನ ಹೆಸರಾಗಲಿ, ನನ್ನ ತಂದೆ ತಾಯಿಯ ಹೆಸರಾಗಲಿ ಅಥವಾ ಸಂಬಂಧಿಕರ ಯಾರ ಹೆಸರು ಸಿಗುತ್ತಿಲ್ಲ, ಏನು ಮಾಡುವುದು? ಆಗ ನೀವು ಏನು ಮಾಡಬೇಕೆಂದರೆ ನಿಮ್ಮ ಹತ್ತಿರ ಇರುವ ವೋಟರ್ ಐ.ಡಿ. ವೆರಿಫಿಕೇಷನ್ಗೋಸ್ಕರ ನಿಮ್ಮ ಹತ್ತಿರ ಇರುವ ನಿಮ್ಮ ಸ್ಕೂಲ್ನ TC ಆಗಬಹುದು, ನಿಮ್ಮ ಹತ್ರ ಇರುವ ಪಾಸ್ಪೋರ್ಟ್ ಆಗಬಹುದು ಅಥವಾ ನಿಮ್ಮ ಮನೆಯ ದಾಖಲಾತಿಗಳಾಗಬಹುದು. ಈ ಥರ ಅನೇಕ ದಾಖಲಾತಿಗಳನ್ನು ಕೊಟ್ಟು ಮನೆಯ ಬಿಲ್ಲು, ಗ್ಯಾಸ್ ಬಿಲ್ ಈ ಥರ ಬಹಳಷ್ಟು ದಾಖಲೆಗಳನ್ನು ಕೊಟ್ಟು ನೀವು ಅದನ್ನು ಸರಿಪಡಿಸಿಕೊಳ್ಳಬೇಕಾಗುತ್ತದೆ. ಪ್ರಶ್ನೆ 7. ನನ್ನ ಹತ್ತಿರ ಯಾವುದೇ ವೋಟರ್ ಐ.ಡಿ. ಕಾರ್ಡ್ ಇಲ್ಲ ಮತ್ತು ವೋಟರ್ ಲಿಸ್ಟ್ನಲ್ಲೂ ನನ್ನ ಹೆಸರಿಲ್ಲ, ಆಗ ಏನು ಮಾಡಬೇಕಾಗುತ್ತದೆ? ಆಗ ನೀವು ನಿಮ್ಮ ಏರಿಯಾದ BLO. ಪ್ರಶ್ನೆ 8. ನಾನು ನನ್ನ ವೋಟರ್ ಲಿಸ್ಟಿನಲ್ಲಿ ಹೆಸರನ್ನು ಸೇರಿಸಲು ನಮ್ಮ ಏರಿಯಾದ ಯಾವುದಾದರೂ ನಾಯಕರು ಅಥವಾ ಕಾರ್ಪೊರೇಟರ್ ಅಥವಾ MLA ಅಥವಾ MP ಅಥವಾ ಯಾವುದೇ ಪಕ್ಷದ ನಾಯಕರ ಬಳಿ ಮಾಡಿಸಬಹುದೇ?
ಇಲ್ಲ, ಖಂಡಿತವಾಗಿಯೂ ಇವೆಲ್ಲವನ್ನು ನೀವು ಮಾಡಿಸಲು ಸಾಧ್ಯವಿಲ್ಲ. ನೀವು ಎಲೆಕ್ಷನ್ ಕಮಿಷನ್ ಅವರು ನಿಮ್ಮ ಅನುಕೂಲಕ್ಕಾಗಿ BLOಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಳಿಸುತ್ತಿದ್ದಾರೆ. ಅವರೇ ಬಂದು ನಿಮಗೆ ಅಪ್ಲಿಕೇಶನ್ ಕೊಟ್ಟು ನಿಮಗೆ ಯಾವ ರೀತಿ ಏನೇನು ದಾಖಲಾತಿಗಳನ್ನು ಹಾಕಬೇಕೆಂದು ಸೂಚಿಸಿ ಅದನ್ನು ಪೂರ್ಣ ಮಾಡಿ ಅವರೇ ಸ್ವೀಕರಿಸುತ್ತಾರೆ. ಅಥವಾ ನಿಮ್ಮ ಏರಿಯಾದ ಎಲೆಕ್ಷನ್ ಕಮಿಷನರ್ ಅಥವಾ ಅಲ್ಲಿ ಇರತಕ್ಕಂಥ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಇದನ್ನು ನೀಡಬೇಕಾಗುತ್ತದೆ. ಅವರು ಅದನ್ನು ಸ್ವೀಕರಿಸಿ ನಿಮ್ಮನ್ನು ಹೊಸ ವೋಟರ್ ಲಿಸ್ಟ್ಗೆ ಸೇರಿಸುತ್ತಾರೆ. ಪ್ರಶ್ನೆ 8. ನಾನು ನನ್ನ ವೋಟರ್ ಲಿಸ್ಟಿನಲ್ಲಿ ಹೆಸರನ್ನು ಸೇರಿಸಲು ನಮ್ಮ ಏರಿಯಾದ ಯಾವುದಾದರೂ ನಾಯಕರು ಅಥವಾ ಕಾರ್ಪೊರೇಟರ್ ಅಥವಾ MLA ಅಥವಾ MP ಅಥವಾ ಯಾವುದೇ ಪಕ್ಷದ ನಾಯಕರ ಬಳಿ ಮಾಡಿಸಬಹುದೇ? ಇಲ್ಲ, ಖಂಡಿತವಾಗಿಯೂ ಇವೆಲ್ಲವನ್ನು ನೀವು ಮಾಡಿಸಲು ಸಾಧ್ಯವಿಲ್ಲ. ನೀವು ಎಲೆಕ್ಷನ್ ಕಮಿಷನ್ ಅವರು ನಿಮ್ಮ ಅನುಕೂಲಕ್ಕಾಗಿ BLOಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಳಿಸುತ್ತಿದ್ದಾರೆ. ಅವರೇ ಬಂದು ನಿಮಗೆ ಅಪ್ಲಿಕೇಶನ್ ಕೊಟ್ಟು ನಿಮಗೆ ಯಾವ ರೀತಿ ಏನೇನು ದಾಖಲಾತಿಗಳನ್ನು ಹಾಕಬೇಕೆಂದು ಸೂಚಿಸಿ ಅದನ್ನು ಪೂರ್ಣ ಮಾಡಿ ಅವರೇ ಸ್ವೀಕರಿಸುತ್ತಾರೆ. ಅಥವಾ ನಿಮ್ಮ ಏರಿಯಾದ ಎಲೆಕ್ಷನ್ ಕಮಿಷನರ್ ಅಥವಾ ಅಲ್ಲಿ ಇರತಕ್ಕಂಥ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಇದನ್ನು ನೀಡಬೇಕಾಗುತ್ತದೆ.